ಫ್ರೆಂಡ್ಸ್, ಇವತ್ತಿನ ವಿಷಯ ಮಲಬದ್ಧತೆ. ಸೊ ಕಾನ್ಸ್ಟಿಪೇಷನ್, ಅದಕ್ಕೆ ಸಂಸ್ಕೃತದಲ್ಲಿ ವಿಬಂಧ ಅಂತ ಹೇಳ್ತಾರೆ. ಸೊ ಅದು ನೀವು ನೋಡ್ತಾ ಇರ್ಬೋದು, ಇವತ್ತು ನಾಳೆ ಅದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ಲರಿಗೂ ಅದು ಕಾಡಿಸ್ತಾನೆ ಇದೆ. ಅದಕ್ಕೆ ಕಾರಣ ಏನು ಅಂತ ಅರ್ಥ ಮಾಡಿಕೊಂಡ್ರೆ ನಿಮಗೆ ಚಿಕಿತ್ಸೆ ಮಾಡೋದಕ್ಕೆ ಭಾಳ ಯೂಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಜನ ಏನು ಮಾಡ್ತಾರೆ, ಅನ್ನೆಸೆಸರಿ ಯಾವುದಾದ್ರು ಚೂರ್ಣ ತಗೋತಾರೆ, ಬಿಸಿ ನೀರು ಕುಡಿತಾರೆ, ಚಹಾ ಕುಡಿತಾರೆ, ಸ್ಮೋಕ್ ಮಾಡ್ತಾರೆ, ಗುಟ್ಕಾ ತಿಂತಾರೆ. ಇದನ್ನು ಮಾಡೋದ್ರಿಂದನೇ ಮೋಷನ್ ಕ್ಲೀನ್ ಆಗುತ್ತೆ ಅನ್ನೋದು ಒಂದು ತಲೆಯಲ್ಲಿರುತ್ತೆ. ಸೊ ಆದರೂ ಅವ್ರಿಗೆ ಮೋಷನ್ ಕ್ಲೀನ್ ಆಗ್ತಿರಲ್ಲ. ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬೇಸಿಕ್ಕಾಗಿ ಅದು ಅಪಾನ ವಾತದ ಕೆಲಸ. ಅಂದರೆ ನಮ್ಮ ಆಯುರ್ವೇದದಲ್ಲಿ ವಾತಗಳು 5 ಪ್ರಕಾರಗಳಿದ್ದಾವೆ: ಪ್ರಾಣ, ಉದಾನ, ಸಮಾನ, ವ್ಯಾನ, ಅಪಾನ. ಸೊ ಯಾವ ರೀತಿ ನಮ್ಮ ಹೃದಯದಿಂದ ರಕ್ತ ಪರಿಚಲನೆ ಎಲ್ಲ ಶರೀರಕ್ಕೆ ವ್ಯಾನ ವಾತದಿಂದ ಆಗುತ್ತೋ, ಅದೇ ರೀತಿ ಮೋಷನ್ ಕ್ಲೀನ್ ಆಗೋದು ಅಂದರೆ ಶುಕ್ರ ಅಂದರೆ ಸೆಮೆನ್, ಆರ್ತವ ಅಂದರೆ ಮೆನ್ಸಸ್, ಶುಕ್ರ ಆರ್ತವ ಶಕೃತ್ ಅಂತ ಹೇಳಿದ್ರೆ ಇದು ನಮ್ಮ ಮಲ ಮೂತ್ರ, ಶುಕ್ರಾರ್ಥವ ಶಕ್ರನ ಮೂತ್ರ, ಗರ್ಭ ನಿಷ್ಕ್ರಮಣ ಕ್ರಿಯೆ ಅಂದರೆ ಈವನ್ ನಮ್ಮ ಡೆಲಿವರಿ ಆಗೋದು, ನಾರ್ಮಲ್ ಡೆಲಿವರಿ ಆಗೋದು ಅಪಾನವಾತದ ಕೆಲಸನೇ. ಸೊ ಇದರ ಕೆಲಸದಲ್ಲಿ ಏನಾದರೂ ಏರುಪೇರು ಆಯ್ತಂದರೆ ನಿಮಗೆ ಆ ರೀತಿಯಾದ ರೋಗಗಳು ಬರುತ್ತೆ. ಅದರಲ್ಲಿ ಮಲಬದ್ಧತೆ ಒಂದು. ಸೊ ಮಲಬದ್ಧತೆ ಅಂದರೆ ಅದರಲ್ಲಿ ಕಫದ ಅಂಶ ಕಮ್ಮಿ ಇದೆ, ಅಂದರೆ ಅದಕ್ಕೆ ಮಾಯ್ಶ್ನೆಸ್ ಸಿಗ್ತಾ ಇಲ್ಲ. ಫಸ್ಟು ಊಟ ಡೈಜೆಸ್ಟ್ ಆದಮೇಲೆ ಅದು ಯಾವ ರೀತಿ ನಮ್ಮ ಕರಳಿಂದ ಮೂಮೆಂಟ್ ಆಗ್ತಾ ಹೋಗುತ್ತೋ ಅದರ ಅಬ್ಸಾರ್ಪ್ಷನ್ ಆದಮೇಲೆ ಬಾಡಿ ಕಫ ಬಿಡುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಫಾರಿನ್ ಬಾಡಿ ನಮ್ಮ ದೇಹದಲ್ಲಿ ಬಂದರೆ ಕಫ ಬಿಡ್ತಾ ಹೋಗುತ್ತೆ ಬಾಡಿ. ಅದೇ ರೀತಿ ಮೋಷನ್ ಯಾವ ರೀತಿ ಮೂಮೆಂಟ್ ಆಗ್ತಾ ಹೋಗುತ್ತೆ, ಅದಕ್ಕೆ ಒಂದು ಕೋಟಿಂಗ್ ರೆಡಿ ಆಗುತ್ತೆ ಆ ಮೋಷನ್ ಸುತ್ತ. ಸೊ ಆ ಥರ ಕೋಟಿಂಗ್ ರೆಡಿ ಆಗ್ತಾ ಹೋದ್ಮೇಲೆ ಅದು ಮೋಷನ್ ಮೆಲ್ಲಕ್ಕೆ ಕ್ಲೀನ್ ಆಗ್ತಾ ದೊಡ್ಡ ಕರಳಿನಲ್ಲಿ ಅಲ್ಲಿಂದ ಮೋಷನ್ ಕ್ಲೀನಾಗಿ ಹೊರಗೆ ಬಂದುಬಿಡುತ್ತೆ. ಸೊ ಅದು ಆ ಕೋಟಿಂಗ್ ರೆಡಿ ಆಗ್ತಿರಲ್ಲ, ಯಾಕಂದರೆ ಇಂಡೈಜೆಷನ್ ಆಗಿಬಿಡುತ್ತೆ. ಒಂದು ಇಂಡೈಜೆಷನ್ ಆಗಿ ಕಾನ್ಸ್ಟಿಪೇಷನ್ ಆಗುತ್ತೆ, ಅದನ್ನು ನಾವು ಸೀದಾ ಮಾಡಬೇಕು, ಡೈಜೆಷನ್ ಮಾಡಿಸ್ಬೇಕು. ಆಮೇಲೆ ನೆಕ್ಸ್ಟ್ ಬಾಡಿ ಹೀಟ್ನ ಕಂಟ್ರೋಲ್ ಮಾಡಬೇಕು, ಯಾಕಂದರೆ ಈ ಕಫನ ಬಾಡಿ ಡ್ರೈ ಅಪ್ ಮಾಡಿಬಿಟ್ರೆ ಮೋಷನ್ ಹಾರ್ಡಾಗಿ ಅಲ್ಲೇ ನಿಂತುಬಿಡುತ್ತೆ. ಮೂರನೇದಾಗಿ ಏನು ಮಾಡ್ತಾರೆ, ಒಂದು ಬಾಡಿ ಹೀಟು. ಮೂರನೇದಾಗಿ ವಾತ ಅಂದರೆ ಖಾರ, ಈ ಥರ ಖಾರ ಸ್ಪೈಸಿ ಫುಡ್ ಜಾಸ್ತಿ ತಿನ್ನೋದ್ರಿಂದನೂ ಬಾಡಿ ಹೀಟ್ ಆಗಿಬಿಟ್ಟು ಡ್ರೈ ಆಗಿ ಮೋಷನ್ ಆ ಕಫನ ಡ್ರೈ ಮಾಡಿ ಮೋಷನ್ನ ಮುಂದೆ ಸರಿಯಾಗಿ ಬಿಡ್ತಿರಲ್ಲ. ಸೊ ಇವೆಲ್ಲ ಕಾರಣದಿಂದ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ. ಸೊ ನಾವಿಲ್ಲಿ ಬಾಡಿ ಹೀಟ್ ಕಂಟ್ರೋಲ್ ಮಾಡಬೇಕಾ, ಏನು ವಾತನ ಕಂಟ್ರೋಲ್ ಮಾಡಬೇಕಾ, ಏನು ಡೈಜೆಷನ್ ಮಾಡಿಸ್ಬೇಕಾ, ಇದನ್ನು ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡಬೇಕು. ಆಮೇಲೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ಮು ಏಜ್ಡಲ್ಲಿ ಇದು ಬಹಳ ದೊಡ್ಡ ಕಾಡಿಸುತ್ತೆ. ಇವರಲ್ಲಿ ಕಫನೂ ಕಡಿಮೆ ಇರುತ್ತೆ, ವಾತ ಜಾಸ್ತಿ ಇರುತ್ತೆ, ಡೈಜೆಷನ್ನು ಪ್ರಾಬ್ಲಮ್ ಇರುತ್ತೆ. ಸೊ ಇವರಲ್ಲಿ ನಾವು ವಯಸ್ಸನ್ನು ಕಡಿಮೆ ಮಾಡೋದು, ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ಕೊಡ್ತಾ ದೇಹದಲ್ಲಿ ಕಫದ ಅಂಶ ಹೆಚ್ಚು ಮಾಡಿಸಿ ವಾತನ ಅನುಲೋಮನ ಅಂದರೆ ಅಪಾನವಾತದ ಫಂಕ್ಷನ್ನ ನಾರ್ಮಲ್ ಮಾಡಿಸಿ ಚಿಕಿತ್ಸೆ ಮಾಡಬೇಕು. ಇದೆಲ್ಲ ಅರ್ಥ ಆಯ್ತಂದರೆ ನಿಮಗೆ ಕಾನ್ಸ್ಟಿಪೇಷನ್ ಕಾಡಿಸೋದೇ ಇಲ್ಲ ಫ್ರೆಂಡ್ಸ್, ಶಾಶ್ವತ ಪರಿಹಾರ ಸಿಗುತ್ತೆ. ಧನ್ಯವಾದಗಳು.